ಮುಗಿಸ್ಕೊಂಡು ಟಿವಿ ಮುಂದೆ ಕುತ್ಕೊಂಡ್ಬಿಟ್ಟಿದ್ಯಾ? ಭಾರಿ ಫಾಸ್ಟ್ ಕಣೆ ನೀನು. ಹ್ಞೂ ಮತ್ತೆ ನಮ್ಮನೇಲಿ ಎಲ್ಲ ಕೆಲಸನೂ ನಾನೇ ದಬಾಕ್ಬೇಕು ತಾನೆ. ಸೊಸೆ ಮುದ್ದು ಅನ್ನೋಳು ಇದ್ದಾಳೆ, ಏನಾದರೂ ಕೆಲಸನ ಮಾಡ್ತಾಳೆ. ಓ ಹೌದೇ, ನಿಮ್ಮನೇಲಿ ನೀನೊಬ್ಬಳೇ ಕೆಲಸ ಮಾಡೋಳಾ? ನಮ್ಮನೇಲಿ ಹಂಗಿಲ್ಲಪ್ಪ. ನಾನು ನನ್ನ ಸೊಸೆ ಇಬ್ಬರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಹಂಚ್ಬಿಟ್ಟು ಅವಳಿಗೆ ನಾನು ಸಹಾಯ, ನನಗೆ ಅವಳು ಸಹಾಯ ಮಾಡ್ಕೊತೀವಪ್ಪ. ನಿಮ್ಮ ಮನೇಲಿ ನೀನೊಬ್ಬಳೇ ದಬಾಕ್ಬೇಕೆ ಕೆಲಸನ? ಅಯ್ಯ ಸೊಸೆ ಅಂತ ಯಾಕೆ ತಂದಿದೆಯೇ? ಓ ನಮ್ಮನೆ ಮುದುಕಿನೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡೋದು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಚಾ ಕುಡಿಯೋದು, ಲೋಟ ಸಿಂಕಿಗೆ ಹಾಕೋದು, ಚಾ ಕುಡಿಯೋದು, ಲೋಟ ಸಿಂಕಿಗೆ ಹಾಕೋದು. ಈ ಕೆಲಸ ಬಿಟ್ಟರೆ ಬೇರೆ ಏನಾದರೂ ಮಾಡ್ತದೆಯಾ ಈ ಮುದುಕಿ? ಹೇಳ್ಬಿಡ್ತು. ಏನು ಕೇಳ್ತೀಯ ನನ್ನ ಪರಿಸ್ಥಿತಿನ? ಯಾರ ಹತ್ರ ಹೇಳ್ಕೊಳ್ಳಿ, ಯಾರ ಹತ್ರ ಬಿಟ್ಕೊಳ್ಳಿ? ಸೊಸೆ ಅಂತ ತಗೊಬಂದ್ಕೊಂಡ್ರೆ ಆಕಿ ಮಾಡೋದು ಒಂದ ಎರಡ? ಅಯ್ಯೋ, ಊಟ ಕೊಡೆ ಅಂದರೆ ಗಂಜಿ ತಗೊಬಂದು ದಬಾಕ್ತಾಳೆ. ಚಪಾತಿ ಮಾಡಿ ಅಂದರೆ ಅದೇನೋ ಹಿಟ್ಟು ಉಂಡೆ ಅಂತ ಮಾಡಿರ್ತಾಳೆ. ಕೆಲಸ ಮಾಡೋದೇ ಬೇಡ ಕಣೆ, ಒಂದು ಮೂಲೆ ಕೂತಿರೇ ಅಂತ ಹೇಳಬೇಕು ಅಷ್ಟೇನೆ. ಅದು ಬಿಟ್ಬಿಟ್ರೆ ಇನ್ನೇನಾದರೂ ಮಾಡ್ತದೆಯಾ ಅದು? ಬೆಳಿಗ್ಗೆಯಿಂದ ಮೊಬೈಲ್ ಹಿಡ್ಕೊಂಡು ಅದು ಏನೋ ರೀಲ್ಸ್ ಅಂತೆ, ರೀಲ್ಸು ವಿಡಿಯೋ ಮಾಡೋದು ಬಿಟ್ಬಿಟ್ಟು ಅದೇನೋ ಫೋಟೋ ಹೊಡೆಯೋದು, ಸ್ಟೇಟಸ್ಗೆ ಹಾಕೋದು ಬಿಟ್ಟು ಇನ್ನೇನಾದರೂ ಮಾಡ್ತದೆಯಾ ಅದು? ಇವಾಗ ಇತ್ತೀಚೆಗೆ ಇನ್ನೊಂದು ಹೊಸದು ಕಲ್ತ್ಬಿಟ್ಟಿದ್ದಾಳೆ. ಬೆಳಗಾಗಿ ಎದ್ದಿದ ತಕ್ಷಣವೇ ಮುಖ ಸೆಳೆಯೋದು ಬಿಟ್ಬಿಟ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಬಂದ್ಕೊಂಡು ಟಿ ವಿ ಮುಂದೆ ಕೂತ್ಲು ಅಂದರೆ ಎದ್ದೋಗ ಜಾಯ್ಮನೇ ಅಲ್ಲ. ಟೂಟು ಮಾಡೋಕ್ಕೆ ಚೂಚು ಮಾಡೋಕ್ಕೆ ಎರಡು ಬಿಟ್ಟರೆ ಇನ್ನೇನಕ್ಕೆ ಎದ್ದೋಗ್ತಾಳೆ ಕಣವ. ಟಿ ವಿ ಮುಂದೆನೇ ಉಣ್ಣಕ್ಕಿಕ್ಬೇಕು, ಕುಡಿಯೋಕ್ಕಿಕ್ಬೇಕು, ಅದೇನೋ ಡಯಟು ಅಂದ್ಬಿಟ್ಟು ಜ್ಯೂಸು, ಸೊಪ್ಪು, ತರಕಾರಿ ಅದು ಮಾತ್ರ ತಿಂತಾಳೆ ನನ್ನ ಕಣವ. ಅದನ್ನೆಲ್ಲ ತಂದು ದಬಾಕೋದ್ರೊಳಗಡೆ ನನ್ನ ಹೆಣ ಬಿದ್ದೋಯ್ತದೆ. ಓ ಹೌದೇ, ನಿನ್ನ ಮಗಳಾದರೂ ಇದ್ದಿದ್ರೆ ಎಷ್ಟೊಂದು ಕೆಲಸ ಮಾಡಿಕೊಡ್ತಿದ್ಲು ಅಲ್ವೇ? ಹ್ಞೂ ಕಣಕ್ಕ. ಹೆಣ್ಣು ಅಂತ ಊಟದ ಮೇಲೆ ಗಂಡನ ಮನೆಗೆ ಕಳಿಸ್ಬೇಕು ತಾನೇ. ಆ ಗಂಡನ ಮನೆಯ ಕೆಲಸ ಮಾಡಿ ಸುಸ್ತಾಗಿ ಕೂತವಳೆ ಅವಳು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ವಯಸ್ಸಾದ ಅತ್ತಿ ಮಾವನ್ನ ಗಂಡನ ಆಫೀಸ್ಗೆ ಕಳಿಸ್ಬೇಕು, ಮಕ್ಕಳಿಗೆ ತಿಂಡಿ ಮಾಡಿಕೊಡ್ಬೇಕು. ಅದೇನು ವೆರೈಟಿ ಆಫ್ ತಿಂಡಿ ಅಂತೆ. ಬೆಳಿಗ್ಗೆ ನಾಷ್ಟಕ್ಕೆ ಬೇರೆ, ಮಧ್ಯಾಹ್ನ ಊಟಕ್ಕೆ ಬೇರೆ, ಸಾಯಂಕಾಲ ಊಟಕ್ಕೆ ಬೇರೆ ಮಾಡಿ ಬಡಿ ಬಿದ್ದೋಗವಳೆ. ನಮ್ಮನೆ ಸೊಸೆ ನೋಡಿದ್ರೆ ಡಯಟ್ ಮಾಡಿ ಬಡ್ಕಾಗ್ತಾವಳೆ. ನನ್ನ ಮಗಳು ಪಾಪದ್ದು. ಬೆಳಗಿಂದ ಸಾಯಂಕಾಲದವರೆಗೂ ಕತ್ತೆ ಥರ ದುಡ್ದು ಏನು ಕೇಳ್ತೀಯ? ಒಳ್ಳೆ ಬಡಕ ಬಿದ್ದಿರ ಎಮ್ಮೆ ಹಂಗೆ ಆಗ್ಬಿಟ್ಟಿದೆ. ಅಷ್ಟೊಂದು ಕೆಲಸ ಮಾಡ್ತದೆಯೇ ಪಾಪ ನಿಮ್ಮ ಮಗಳು. ಇನ್ನೇನು ಮಾಡೋದು ಕಣವ, ಮಾಡಲೇಬೇಕು. ಹೇಳ್ತೀನಿ ಡೈಲಿ ಕೆಲಸಕ್ಕೆ ಯಾರನ್ನಾರು ಇಟ್ಕೊಳ್ಳೆ ಅಂತ. ಬೇಡ ಅಮ್ಮ, ನಾನೇ ಇದೀನಲ್ಲ ಎಲ್ಲ ದಬಾಕ್ತೀನಿ ಬಿಡು ಅಂತಾಳೆ. ಓ ಹೌದೇ? ಏನು ಮಾಡೋದು? ನನ್ನ ಪಾಡು, ನನ್ನ ಮಗಳ ಪಾಡು ಒಳ್ಳೆ ನಾಯಿ ಪಾಡಾದಂಗೆ ಆಗ್ಬಿಟ್ಟಿದೆ. ನೋಡಿ ಮಗಳನ್ನ ನೆನಪು ಮಾಡ್ಕೊತ ಇರುವಾಗಲೇ ಮಗಳೇ ಫೋನ್ ಮಾಡಿಬಿಟ್ಲು. ಇರ್ರಿ ಏನಂತ ಕೇಳೋಣ. ಓ ಹೌದಾತೆ, ನಿಮ್ಮ ಮಗಳೇ ಫೋನ್ ಮಾಡಿದ್ಲಾ? ಇರಿ ಸ್ಪೀಕರ್ ಆನ್ ಮಾಡಿ, ಎಲ್ಲರೂ ಸೇರ್ಕೊಂಡು ಮಾತಾಡೋಣ. ಓ ಹೌದಲ್ವಾ? ನಿನಗೂ ಮಾತಾಡ್ದಂಗಾಗತ್ತೆ. ತುಂಬ ದಿವಸ ಆಯಿತು ನೀನು ಮಗಳ ತಾವ ಮಾತಾಡ್ದೇನೆ. ಇರು ಸ್ಪೀಕರ್ ಆನ್ ಮಾಡ್ತೀನಿ. ಮಾಡಿ ಸ್ಪೀಕರ್ ಆನ್ ಮಾಡಿ, ನನಗೂ ಮಾತಾಡ್ದಂಗಾಗತ್ತೆ. ಸ್ಪೀಕರ್ ಆನ್ ಮಾಡಿದ್ದೀನಿ, ಯಾರು ಮಾತಾಡಬೇಡಿ, ನನ್ನ ಮಗಳು ಮಾತಾಡಲಿ. ಆಯಿತು ಅತ್ತೆ, ಮಾತಾಡಲಿ. ಹಲೋ ಮಗಳೇ, ಹೆಂಗಿದೆಯಮ್ಮ? ತಿಂಡಿ ಆಯ್ತೆ? ಮನೆಯವರಿಗೆಲ್ಲ ತಿಂಡಿ ದಬಾಕದಿಯೇ? ಹಲೋ, ನಿಮ್ಮ ಮಗಳು ಊಟ ತಿಂಡಿ ದಬಾಕ್ತಾವಳೆ ಇಲ್ಲಿ. ಅವಳಿಗೆ ದಬಾಕಿ ಸ್ವಂಟ ನೋಡುವಲ್ಲ ಬಿದ್ದೋಯ್ತು ನನಗೆ. ಓ ಹಲೋ, ಇಲ್ಲಿ ನೆಟ್ವರ್ಕ್ ಸರಿ ಇಲ್ಲ, ಕಟ್ ಮಾಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ ಆಯ್ತೆ? ಅಯ್ಯೋ ಇರಿ ಅತ್ತೆ ಇರಿ.
ಓ ನಿಮಗೆ ನೆಟ್ವರ್ಕ್ ಇಲ್ವೇ ಹಂಗೆ ಹ್ಞೂ ಏನೋ ದೊಡ್ಡ ಸೌಂಡ್ ಬಂದಿದ ತಕ್ಷಣ ನೆಟ್ವರ್ಕ್ ಇಲ್ದಂಗೆ ಆಯ್ತದೆ. ಅಯ್ಯೋ ಆಂಟಿ ಕೇಳಿಸ್ತಾ ಇದೆ, ಹೇಳಿ ನೀವು. ಹೆಂಗಿದೆಯಾ ಕಣವ? ಅಯ್ಯೋ ನಾನು ಚೆನ್ನಾಗಿದ್ದೀನತ್ತೆ, ನೀವು ಚೆನ್ನಾಗಿದ್ದೀರೇ? ಅಯ್ಯ ನಿನ್ನ ಹೊತ್ತಿಗಿನ ತಗೊಬರೋ ತನಕ ಚೆನ್ನಾಗಿದ್ದೆ. ನಿನ್ನ ಹೊತ್ತಿಗಿನ ಈ ಮನೆಗೆ ಸೊಸೆ ಮಾಡ್ಕೊ ಬಂದ ಮೇಲೆ ಏನು ಚೆನ್ನಾಗಿಲ್ಲ. ಹೌದೇ, ಏನಾಯ್ತತೆ? ಇನ್ನೇನಾಗತ್ತೆ, ಸೊಸೆನ ಹೊಗಳಕ್ಕೆ ಫೋನ್ ಮಾಡವ್ರೆ ಬೀಗರು. ಇರಿ ಅತ್ತೆ ಕೇಳೋಣ. ಇವಳೊಬ್ಳು ಹೀಗೆ ಫೋನ್ ಮಾಡಬೇಕೆ? ಇನ್ನೇನು ಹೇಳೋದು ಕಣವ್ವ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗಂಟೆಗೊಮ್ಮೆ ಈಕಿಗೆ ತಿಂಡಿ ಟಿ ವಿ ಮುಂದುವರಿ ಸೋಫಾ ಮೇಲೆ ತಂದು ದಬ್ಬಾಕಿ ನನ್ನ ನೋಡುವಲ್ಲ ಬಿದ್ದು ಹೋಗೈತೆ ಕಣವ್ವ. ಅಲ್ಲ ಆ ಅಮ್ಮ ಏನಂತ ಮಗಳನ್ನ ಈ ಮನೆಗೆ ಸೊಸೆ ಮಾಡಿಕೊಟ್ಟವಳೆ ಅಂತೀನಿ. ಒಂದು ಕ್ಯಾಮೆ ಗೊತ್ತಿಲ್ಲ. ಮಲ್ಕೊಳ್ಳೋದು, ಉಣ್ಣೋದು, ಬ್ಯೂಟಿ ಪಾರ್ಲರ್ ಹೋಗಿ ಮೇಕಪ್ ಮಾಡಿ, ಕೂದಲ ಕಟ್ ಮಾಡಿ, ಐಬ್ರೋ ಕಟ್ ಮಾಡ್ಕೊ ಬಂದಿರೋದನ್ನ ಬಿಟ್ಟು ಇನ್ನೇನಾರು ಗೊತ್ತಾಯ್ತಾ ಈಕಿಗೆ? ಅತ್ತೆ ಮಾಮ ವಯಸ್ಸಾಗವ್ರೆ, ಅವ್ರಿಗೆ ಏನೋ ಹೊತ್ತು ಊಟ ತಿಂಡಿ ಚಾ ಕಾಫಿ ಕೊಡ್ಬೇಕು ಅಂತ ಏನಾರು ಗೊತ್ತಾಯ್ತಾ ಈಕಿಗೆ ದಬ್ಬಾಕೋದೆ ನನ್ನ ಕೆಲಸ ಆಗಿಬಿಟ್ಟೈತೆ. ಬೆಳಗ್ಗಿನ ಸಾಯಂಕಾಲದವರೆಗೂ ಆ ಅಮ್ಮಂಗೆ, ನಿಮ್ಮ ಅತ್ತಿಗೆ ಏನಾರು ಬುದ್ಧಿಗಿದೆಯೋ ಆಯ್ತಾ? ಮಗಳನ್ನ ಮದುವೆ ಮಾಡಿ ಕೊಡಬೇಕಿದ್ರೆ ಅಲ್ಪ ಸ್ವಲ್ಪನಾದ್ರೂ ಕೆಲಸ ಕಲಿಸ್ಬೇಕು ಅಂತ ಏನಾದ್ರು ಬುದ್ಧಿ ಆಯ್ತಾ? ಏಯ್ ನೋಡು, ನಿನ್ನ ಹೊತ್ತಿಗೆ ಇದೇ ಥರ ಮಾಡ್ತಾ ಇದ್ರೆ ಇನ್ನು 6 ತಿಂಗಳ ಒಳಗಡೆ ನಿನ್ನ ಹೊತ್ತಿಗೆನ ನಿಮ್ಮ ಮನೆ ಬಾಗಿಲಿಗೆ ತಂದು ಬಿಟ್ಟು ಹೋಗ್ತೀನಿ. ಅಲ್ಲಿವರೆಗೂ ಗಿದ್ಕೊಂಡ್ರೆ ಓಕೆ. ಗಂಡನ ಹೇಳ್ದಂಗೆ ಬುರಿ ಆಡಿಸ್ತಾವಳೆ. ನಮ್ಮನ್ನ ಒಳ್ಳೆ ಮೂಲೆ ಗುಂಪಿನಾಗೆ ಮನೆ ಮೂಲೆ ಒಳಗೆ ತುರ್ಕವಳೆ. ಹಿಂಗೆ ಮಾಡ್ತಾ ಇರಲಿ ಅವಳು. ಏನು ಒಂದು ಕ್ಯಾಮೆ ಮಾಡಂಗಿಲ್ಲ, ಏನಿಲ್ಲ. ಬಾಯಾದರೂ ಮುಚ್ತದ, ಅದೂ ಇಲ್ಲ. ವಟ ಅಂತೈತೆ. ಮಾಡಿದ್ದನ್ನು ಚೆನ್ನಾಗಿ ಸುಮ್ಮನೆ ತಿನ್ಕೊಂಡು ಬಿದ್ಕೊಂಡು ಇರ್ತದ್ಯಾ? ಅದೂ ಇಲ್ಲ. ಮೇಲಿಂದ ಒಳ್ಳೆ ಬಾಯಂತೂ ಬೊಂಬಾಯಿ ಇದ್ದಂಗೆ ಐತೆ ಹಾಕ್ಯದು. ಹೌದೇ, ಹಾಗೆ ಮಾಡ್ರಿ ಬಿಡಿ ಅತ್ತೆ. ನಿಮ್ಮನೆ ಸೊಸೆ ಏನು ಕೆಲಸ ಮಾಡಲ್ವೇ ಅಲ್ವೇ? ಹೌದು, ಎಲ್ಲಾನು ನೀವೇ ದಬ್ಬಾಕ್ತೀರಾ. ನಿಮ್ಮ ಮಗಳೇ ದಬ್ಬಾಕಬೇಕು ನಿಮ್ಮ ಮಗಳ ಮನೆಯಾಗೆ, ಹೌದಲ್ವೇ? ನೋಡಿ ಅತ್ತೆ, ನಿಮ್ಮ ಬೀಗರು ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳು ಗುಣಗಾನ ಮಾಡ್ತಾವ್ರೆ, ಕೇಳಿಸ್ಕೊಂಡ್ರಲ್ವೇ? ಆ ಮುದುಕಿಗೆ ಬೇರೆ ಸ್ವತ್ತು ಬುತ್ತು ಏನು ಇಲ್ವೇ? ಇವಾಗಲೇ ಫೋನ್ ಮಾಡಬೇಕೆ? ಸರೋಜಿನಿ, ನಾನಿನ್ನು ಬರ್ತೀನಿ. ಬರೋಕ್ಕೆ ಹೋಗ್ಬೇಡ, ಹೋಯ್ತಾ ಇರು. ಸರೋಜಿನಿ ಅಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕತ್ತೆ ಥರ ದುಡಿಯೋರು ಯಾರೋ, ಇನ್ನು ಕೆಲಸ ಮಾಡ್ತೀನಿ ಅನ್ನೋರು ಯಾರೋ. ಸರಿಯಾಗಾಯ್ತು, ಬೀಗಿತಿ ಅಮ್ಮನು ಸರಿಯಾಗಿ ಚಾಟಿ ಇಟ್ಕೊಟ್ಟವಳೆ. ಹಾಳಾದ ಮುದುಕಿಗೆ ಎಷ್ಟಂದ್ರೂ ಅಷ್ಟೇ ಬದಲಾಗೋ ಜಾತಿನೇ ಎಮ್ಮೆ ಚರ್ಮ ಇದ್ದಂಗೆ ಅದು. ನಮಸ್ತೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.